ಒಂದು ಕಾಲದಲ್ಲಿ ಸೌತ್ ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ ತಮಿಳು ಸಿನಿಮಾ ಅಂತ ಹೇಳ್ತಾ ಇದ್ರು. ಆದ್ರೆ ಅದರ ಸ್ಥಾನವನ್ನ ಬಾಹುಬಲಿ ಸಿನಿಮಾ ಬಂದ ಮೇಲೆ ತೆಲುಗು ಚಿತ್ರರಂಗ ಕಸಿದುಕೊಂಡು ಹೋಯ್ತು ಅಂದ್ರೆ ತಪ್ಪಾಗಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಅಂದ್ರೆ ಬಾಲಿವುಡ್ ಸಿನಿಮಾಗಳಿಗಿಂತಲೂ ಕೂಡ ತೆಲುಗು ಚಿತ್ರರಂಗದ ಸಿನಿಮಾಗಳು ಈಗ ಬಿಗ್ ಬಾಸ್ ರೀತಿಯಲ್ಲಿ ಭಾರತೀಯ ಚಿತ್ರರಂಗವನ್ನ ಆಳ್ತಾ ಇದೆ. ಅದ್ ಬಿಡಿ, ಇವತ್ತಿನ ವಿಡಿಯೋದ ಪ್ರಮುಖ ಪಾಯಿಂಟ್ ಒಂದು ಕಾಲದಲ್ಲಿ ಸೌತ್ ಇಂಡಸ್ಟ್ರಿಯ ಕಿಂಗ್ ಆಗಿ ಮೆರೆದಿದ್ದ ತಮಿಳು ಚಿತ್ರರಂಗ ಈಗ ಯಾಕೆ ಹಿಂದೆ ಬಿದ್ದಿದೆ ಹಾಗೂ ಮುಂದಿನ ಭವಿಷ್ಯದಲ್ಲಿ ಇನ್ನಷ್ಟು ಹಿಂದಕ್ಕೆ ಬೀಳತ್ತಾ, ಇವೆಲ್ಲ ವಿಷಯಗಳ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ಅನಲೈಸ್ ಮಾಡೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪಾಯಿಂಟ್ ನಂಬರ್ 1, ಸ್ಟಾರ್ಡಮ್ನ ಕೊರತೆ. ನಾನು ಕೇವಲ ಈಗಿರುವಂತಹ ಪರಿಸ್ಥಿತಿ ಹೇಳ್ತಾ ಇಲ್ಲ, ಬದಲಾಗಿ ಮುಂದೆ ಆಗಬಹುದಾದಂತಹ ಬದಲಾವಣೆಗಳು ಡೌನ್ ಫಾಲ್ಗೆ ಕಾರಣ ಆಗ್ಬೋದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಅದರಲ್ಲೂ ಸ್ಪೆಷಲ್ ಆಗಿ ಹೇಳೋದಾದ್ರೆ ಇತ್ತೀಚೆಗಷ್ಟೇ ತಲಪತಿ ವಿಜಯ್ ಅವರು ಸಿನಿಮಾದಿಂದ ವಿದಾಯವನ್ನ ಹೇಳ್ತಾ ಇದ್ದೀನಿ. ಜನನಾಯಕನ್ ನನ್ನ ಕೊನೆ ಸಿನಿಮಾ ಅಂತ ಹೇಳ್ಕೊಂಡಿದ್ರು. ಇದನ್ನ ಬಿಟ್ಟು ತಮಿಳು ಇಂಡಸ್ಟ್ರಿಯಲ್ಲಿ ಈಗಾಗಲೇ ನಿಮಗೆ ಗೊತ್ತೇ ಇದೆ, ಲೆಜೆಂಡರಿ ಆಕ್ಟರ್ಗಳಾಗಿರುವಂತಹ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ತಮ್ಮ ಫುಲ್ ಪೊಟೆನ್ಷಿಯಲ್ ನ ಯೂಸ್ ಮಾಡಿ ಸಾಕಷ್ಟು ವರ್ಷಗಳಿಂದ ಪ್ರೇಕ್ಷಕರನ್ನ ರಂಜಿಸ್ತಾನೆ ಇದ್ರು. ಇನ್ನೇನು ಕೆಲವೇ ವರ್ಷಗಳಲ್ಲಿ ಚಿತ್ರರಂಗದಿಂದ ರಿಟೈರ್ಮೆಂಟ್ ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ, ಅಥವಾ ಸಿನಿಮಾಗಳ ಸಂಖ್ಯೆ ತೀರಾ ಕಮ್ಮಿ ಆಗ್ತಾ ಹೋಗ್ಬೋದು. ಇವು ಅವರ ವಯಸ್ಸಿನ ಫ್ಯಾಕ್ಟರ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ. ಇನ್ನು ಮತ್ತೊಂದ್ ಕಡೆ ನೋಡಿದ್ರೆ ಅಜಿತ್ ಅವರು ವಿಜಯ್ ಅವರ ಸಮಕಾಲೀನ ಹಾಗೂ ಅವರಷ್ಟೇ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಹೊಂದಿರುವಂತಹ ಹಾಗೂ ಮಾರ್ಕೆಟ್ ವ್ಯಾಲ್ಯೂ ಹೊಂದಿರುವಂತಹ ಸ್ಟಾರ್ ನಟ. ಆದ್ರೆ ಅವರು ಕಾರ್ ರೇಸಿಂಗ್ ಹಾಗೂ ಇನ್ನಿತರ ಸಿನಿಮಾ ಹೊರತುಪಡಿಸಿರುವಂತಹ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬ್ಯುಸಿ ಆಗಿದ್ದಾರೆ. ಸಿನಿಮಾಗಿಂತ ಹೆಚ್ಚಾಗಿ ಅವರು ಕಾರ್ ರೇಸಿಂಗ್ ಅನ್ನೇ ಪ್ರೀತಿಸ್ತಾರೆ ಅಂಡ್ ಫ್ಯಾಮಿಲಿ ಟೈಮ್ ಅನ್ನ ಅವರು ತುಂಬಾ ವ್ಯಾಲ್ಯೂ ಮಾಡೋದನ್ನ ಕೂಡ ನಾವು ನೋಡಿದೀವಿ. ಹೀಗಾಗಿ ಅವರು ರೆಗ್ಯುಲರ್ಲಿ ಸಿನಿಮಾಗಳನ್ನ ಕೊಡ್ತಾರೆ ಅಂತ ತಮಿಳು ಚಿತ್ರರಂಗದಲ್ಲಿ ನಂಬೋಕೆ ಸಾಧ್ಯ ಇಲ್ಲ. ಇನ್ನು ಬೇರೆ ಯಾವುದೇ ದೊಡ್ಡ ಮಟ್ಟದ ಸ್ಟಾರ್ ಕಲಾವಿದರು ಅವರ ಲೆವೆಲ್ಗೆ ಇಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ ಧನುಷ್ ಹಾಗೂ ಶಿವಕಾರ್ತಿಕೇಯನ್ ಸಿನಿಮಾಗಳು ಚೆನ್ನಾಗಿ ಕಲೆಕ್ಷನ್ ಮಾಡ್ತವೆ ಹಾಗೂ OTT ನಲ್ಲಿ ಜನರ ಚಪ್ಪಾಳೆಯನ್ನ ಪಡ್ಕೊಳ್ತವೆ. ಮೇಜರ್ಲಿ ತಲಪತಿ ವಿಜಯ್ ಅವರ ವಿದಾಯದ ಜೊತೆಗೆ ಖಂಡಿತವಾಗ್ಲೂ ತಮಿಳು ಚಿತ್ರರಂಗಕ್ಕೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ತೀನಿ. ಪಾಯಿಂಟ್ ನಂಬರ್ 2, ಸ್ಟಾರ್ ನಿರ್ದೇಶಕರು ಕಡಿಮೆ ಆಗ್ತಾ ಇರೋದು. ಎರಡನೇದಾಗಿ ತುಂಬಾ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಅಂದ್ರೆ ತುಂಬಾ ಜನ ಸ್ಟಾರ್ ನಿರ್ದೇಶಕರು ತಮಿಳು ಚಿತ್ರರಂಗದಲ್ಲಿ ಇದ್ರು, ಆದ್ರೆ ಸದ್ಯದ ಮಟ್ಟಿಗೆ ಅವರುಗಳು ಕಾಣೆಯಾಗಿದ್ದಾರೆ. ಅಂದ್ರೆ ಲೋಕೇಶ್ ಕನಗರಾಜ್, ಅಟ್ಲಿ ಹಾಗೂ ಶಂಕರ್ 3 ನಿರ್ದೇಶಕರು ಬಿಗ್ ಬಜೆಟ್ ಸಿನಿಮಾನ ಮಾಡೋದಕ್ಕೆ ಕೆಪಾಸಿಟಿಯನ್ನ ತಮಿಳು ಚಿತ್ರರಂಗದಲ್ಲಿ ಪ್ರೂವ್ ಮಾಡಿದಂತಹ ನಿರ್ದೇಶಕರು. ತಮಿಳು ಚಿತ್ರರಂಗ ಸಾಕಷ್ಟು ಸ್ಟಾರ್ ಪವರ್ ಹೊಂದಿರುವಂತಹ ಚಿತ್ರರಂಗ ಆಗಿದ್ರು ಕೂಡ ಆ ಸ್ಟಾರ್ ಪವರ್ ಅನ್ನ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇರುವಂತಹ ಸ್ಟಾರ್ ನಿರ್ದೇಶಕರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇರೋದ್ರಿಂದಾಗಿ ಆ ಸ್ಟಾರ್ ಪವರ್ ಸರಿಯಾದ ರೀತಿಯಲ್ಲಿ ತಮಿಳು ಚಿತ್ರರಂಗದಲ್ಲಿ ಬಳಕೆ ಆಗ್ತಿಲ್ಲ. ರೀಜನಲ್ ಸಿನಿಮಾಗಳಲ್ಲಿ ಮಾತ್ರ ಆ ಸ್ಟಾರ್ ಪವರ್ ಕೆಲವೊಮ್ಮೆ ವರ್ಕೌಟ್ ಆಗ್ತಾ ಇದೆ. ಇನ್ನು ಡೈರೆಕ್ಟರ್ಗಳ ವಿಚಾರಕ್ಕೆ ಬರೋದಾದ್ರೆ ಶಂಕರ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತು, ಅವರ ಲಾಸ್ಟ್ 2-3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬಾಕ್ಸ್ ಆಫೀಸ್ ಅಲ್ಲಿ ಕಾಲ್ ಮುರ್ಕೊಂಡು ಕೂತ್ಕೊಂಡಿದ್ದಾವೆ. ನಿಜಕ್ಕೂ ಕೂಡ ಅವರಂತಹ ದೊಡ್ಡ ನಿರ್ದೇಶಕ, ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟದ ಬಜೆಟ್ ಇನ್ವಾಲ್ವ್ ಆಗ್ಬೇಕಾದ್ರೆ ಸೋಲ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಚಿತ್ರರಂಗದ ಬೆಳವಣಿಗೆಯ ಮೇಲೆ ಹೊಡೆತ ಕೊಡುತ್ತೆ. ಅದು ಕೇವಲ ಶಂಕರ್ ಅವರ ಸೋಲು ಮಾತ್ರ ಆಗಿರಲ್ಲ, ಇಡೀ ಚಿತ್ರರಂಗದ ಸೋಲಿಗೆ ಕಾರಣ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಇನ್ನೊಂದ್ ಕಡೆ ಲೋಕೇಶ್ ಕನಗರಾಜ್ ಹಾಗೂ ಅಟ್ಲಿ ಇಬ್ರು ಕೂಡ ಬಿಗ್ ಡೈರೆಕ್ಟರ್ಗಳು. ಆದ್ರೆ ಸುದ್ದಿಗಳ ಪ್ರಕಾರ ಇಬ್ರು ಕೂಡ ಬೇರೆ ಭಾಷೆಗಳಲ್ಲಿ ಸೆಟಲ್ ಆಗೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಇಬ್ರಿಗೂ ಇರುವಂತಹ ಪೊಟೆನ್ಷಿಯಲ್ಗೆ ಸರಿಯಾದ ರೀತಿಯಲ್ಲಿ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಎಕೋಸಿಸ್ಟಮ್ ತಮಿಳು ಚಿತ್ರರಂಗದಲ್ಲಿ ಕಮ್ಮಿ ಆಗ್ತಿದೆ. ಕೇವಲ ಬಜೆಟ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಇಬ್ರು ನಿರ್ದೇಶಕರು ಕೂಡ ಬಾಲಿವುಡ್ ಹಾಗೂ ತೆಲುಗು ಚಿತ್ರರಂಗದಲ್ಲಿ ಬೇರೆ ಬೇರೆ ಬಿಗ್ ಬಜೆಟ್ ಹಾಗೂ ಬಿಗ್ ಸ್ಟಾರ್ ಸಿನಿಮಾಗಳಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾ ಇರೋದು ತಮಿಳು ಚಿತ್ರರಂಗಕ್ಕೆ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ತೀನಿ. ಪಾಯಿಂಟ್ ನಂಬರ್ 3, ಆಕ್ಟರ್ಸ್ ರೆಮ್ಯುನರೇಷನ್. ಇನ್ನು ನೀವು ನೋಡಿರ್ಬೋದು, ತಮಿಳು ಚಿತ್ರರಂಗದಲ್ಲಿ ಅಲ್ಲೊಂದು ಇಲ್ಲೊಂದು ಬಿಗ್ ಬಜೆಟ್ ಸಿನಿಮಾಗಳು ಬಂದ್ರು ಕೂಡ ಅದರಲ್ಲಿ ಆ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ನಾಯಕನಿಗೆ 60-70% ಹಣವನ್ನ ರೆಮ್ಯುನರೇಷನ್ ರೂಪದಲ್ಲಿ ಕೊಡಬೇಕಾಗಿ ಬರುತ್ತೆ. ಹೀಗಾಗಿ ನಿರ್ದೇಶಕನಿಗೆ ತನ್ನ ಕ್ರಿಯೇಟಿವಿಟಿಯನ್ನ ನಿಜ ರೂಪಕ್ಕೆ ತರೋದಕ್ಕೆ ಬಜೆಟ್ ಸಿಗೋದೇ ಇಲ್ಲ. ಇದು ಕೂಡ ತಮಿಳು ಚಿತ್ರರಂಗದಲ್ಲಿ ಸದ್ಯದ ಮಟ್ಟಿಗೆ ಒಬ್ಬ ಫಿಲಂ ಮೇಕರ್ನ ಕಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆ. ಯಾಕಂದ್ರೆ ಇಲ್ಲಿ ಪ್ರೊಡ್ಯೂಸರ್ಗಳು ಹಣ ಬಿಚ್ಚೋದಕ್ಕೆ ರೆಡಿ ಇದ್ರು ಕೂಡ ಆ ಹಣ ಮೋಸ್ಟ್ ಆಫ್ ದ ಟೈಮ್ ಸಿಂಹ ಪಾಲು ಹೀರೋ ಕಿಸೆಗೆ ಸೇರ್ತಾ ಇರೋದೇ ತಲೆ ಬಿಸಿ ಆಗುವಂತಹ ವಿಚಾರ. ಉದಾಹರಣೆಗೆ ಒಬ್ಬ ಸೂಪರ್ ಸ್ಟಾರ್ ನಟ ಸಂಭಾವನೆ ರೂಪದಲ್ಲಿ 150-200 ಕೋಟಿ ರೂಪಾಯಿ ತಗೋತಾ ಇದ್ದಾರೆ ಅಂತಂದ್ರೆ ಅದಾದ್ಮೇಲೆ ಸಿನಿಮಾ ಮಾಡೋದಕ್ಕೆ ಹಣ ಎಲ್ಲುಳಿಯುತ್ತೆ ಹೇಳಿ? ಆ ಸ್ಟಾರು ಸಿನಿಮಾದಲ್ಲಿದ್ರೆ ಸಾಕು ಅಂತ ಪ್ರೊಡ್ಯೂಸರ್ಗಳು ಹಣ ಖರ್ಚು ಮಾಡ್ಬಿಡ್ತಾರೆ. ಆದ್ರೆ ಸಿನಿಮಾಗೆ ಖರ್ಚು ಮಾಡೋ ಬದಲು ಹೀರೋ ಖರ್ಚು ಮಾಡಿ ಸಿನಿಮಾ ಚೆನ್ನಾಗಿ ಬಾರದೇ ಇದ್ದಾಗ ಆ ಸ್ಟಾರ್ ಹೀರೋ ಸಿನಿಮಾದಲ್ಲಿ ಇದ್ರೂ ಕೂಡ ಪ್ರಯೋಜನ ಇಲ್ಲಂತಾಗುತ್ತೆ.
ಇದನ್ನ ಫಿಲಂ ಮೇಕರ್ಗಳು ಹಾಗೂ ಪ್ರೊಡ್ಯೂಸರ್ಗಳು ಇಬ್ರು ಕೂಡ ಯೋಚನೆ ಮಾಡಿ ಯಾರನ್ನ ಕಾಸ್ಟ್ ಮಾಡ್ಕೋಬೇಕು, ಎಷ್ಟು ಖರ್ಚು ಮಾಡಬೇಕು ಎನ್ನುವಂತಹ ಲೆಕ್ಕಾಚಾರ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಪಾಯಿಂಟ್ ನಂಬರ್ 4, ಪ್ಯಾನ್ ಇಂಡಿಯಾ ಫೇಲ್ಯೂರ್ಸ್. 2025ರಲ್ಲಿ ನೀವು ನೋಡಿರ್ಬೋದು, ಇಂಡಿಯನ್ 2 ಹಾಗೂ ಗೇಮ್ ಚೇಂಜರ್ಗಳಂತಹ ದೊಡ್ಡ ಬಜೆಟ್ ಹಾಗೂ ದೊಡ್ಡ ಸ್ಟಾರ್ ಪವರ್ ಹೊಂದಿರುವಂತಹ ನಾಯಕ ಹಾಗೂ ನಿರ್ದೇಶಕರ ಸಿನಿಮಾಗಳು ಕೂಡ ಬಂದಿದ್ವು. ಆದ್ರೆ ಆ ಸಿನಿಮಾಗಳು ಕನಿಷ್ಠ ಪಕ್ಷ ಬಜೆಟ್ಗೆ ತಕ್ಕ ಕಲೆಕ್ಷನ್ ಮಾಡೋದಕ್ಕೆ ಕೂಡ ಸಾಧ್ಯವಾಗಲಿಲ್ಲ. ಹೀಗಾಗಿ ತಮಿಳು ಚಿತ್ರರಂಗದಲ್ಲಿ ಯಾವುದೇ ರೀತಿಯ ಸ್ಟಾರ್ ಪವರ್ ಹಾಗೂ ಹೈಪ್ ಕೂಡ ನಂಬೋದಕ್ಕೆ ಸಾಧ್ಯವಾಗೋಲ್ಲ. ಈ ಎರಡೂ ಸಿನಿಮಾಗಳು ಕೂಡ ರಿಲೀಸ್ಗೂ ಮುಂಚೆ ಒಳ್ಳೆ ಹೈಪ್ ನ ಕ್ರಿಯೇಟ್ ಮಾಡಿದ್ವು. ಪ್ರಮೋಷನ್ ನಿಂದ ಹಿಡಿದು ಮೇಕಿಂಗ್ ತನಕ ಎಲ್ಲ ಕೂಡ ಸೂಪರ್ ಅಂತ ಹೇಳೋ ಮಟ್ಟಿಗೆ ಸಿನಿಮಾನ ರೆಡಿ ಮಾಡ್ಕೊಂಡು ಕೂತಿದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಸಿನಿಮಾಗಳು ಮಕಾಡೆ ಮಲಗಿರೋದನ್ನ ಇಡೀ ಭಾರತೀಯ ಚಿತ್ರರಂಗ ನೋಡಿದೆ. ಈ ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ ಅಲ್ಲಿ ಫೇಲ್ ಆಗಿರೋದನ್ನ ಕೇವಲ ಫ್ಲಾಪ್ ಅನ್ನೋ ಪದದಿಂದ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತಲೂ ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ನ ಈ ಸಿನಿಮಾಗಳು ಬಾಕ್ಸ್ ಆಫೀಸ್ ಅಲ್ಲಿ ಮಾಡಿದ್ವು. ಕೂಲಿ ಸಿನಿಮಾ ಕೂಡ ನಿರೀಕ್ಷೆಗೆ ತಕ್ಕ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಲ್ಲ. ತಮಿಳ್ನಲ್ಲಿ ಅಷ್ಟೊಂದು ಬಿಗ್ ಬಜೆಟ್ ಹಾಗೂ ಬಿಗ್ ಕ್ಯಾನ್ವಾಸ್ ನಲ್ಲಿ ಸಿನಿಮಾನ ಮಾಡಿದ್ರು ಕೂಡ ಆಡಿಯನ್ಸ್ ನ ಥಿಯೇಟರ್ಗೆ ಕರ್ಕೊಂಡ್ಬರೋದು ಪಕ್ಕಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನಷ್ಟು ಅನ್ಸರ್ಟನಿಟಿ ಖಂಡಿತವಾಗ್ಲೂ ತಮಿಳು ಚಿತ್ರರಂಗದಲ್ಲಿದೆ. ಪಾಯಿಂಟ್ ನಂಬರ್ 5, ಪಾಲಿಟಿಕ್ಸ್ ವರ್ಸಸ್ ಸಿನಿಮಾ. ಕೊನೆಯದಾಗಿ ತಮಿಳಿನಲ್ಲಿ ರಾಜಕೀಯ ಹಾಗೂ ಸಿನಿಮಾ ಎರಡೂ ದೋಣಿಗಳು ಒಂದೇ ಹೊಳೆಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಜೀವಂತ ಉದಾಹರಣೆ ಅನ್ನುವಂತಹ ರೀತಿಯಲ್ಲಿ ಇತ್ತೀಚೆಗಷ್ಟೇ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್ ಅನ್ಕೊಂಡಂತೆ ಆಗಿದ್ರೆ ಜನವರಿ 9ಕ್ಕೆ ರಿಲೀಸ್ ಆಗಬೇಕಿತ್ತು. ಆದ್ರೆ ಈಗ ಸೆನ್ಸಾರ್ ಬೋರ್ಡ್ ನಿಂದ ತಡೆಯನ್ನ ಪಡ್ಕೊಂಡಿದೆ. ಖಂಡಿತವಾಗಿ ಇದರಲ್ಲಿ ಅವರು ತಮ್ಮ ಲಾಸ್ಟ್ ಸಿನಿಮಾ ಅಂತ ತಮ್ಮ ಪೊಲಿಟಿಕಲ್ ಐಡಿಯಾಲಜಿಯನ್ನ ತುಂಬಿರುವಂತಹ ಸಾಧ್ಯತೆ ಇರಬಹುದು. ಹಾಗೂ ಅದನ್ನೇ ಈಗ ರೂಲಿಂಗ್ ನಲ್ಲಿರುವಂತಹ ಪೊಲಿಟಿಕಲ್ ಪಾರ್ಟಿ ಕೂಡ ತಡೆ ಹಿಡಿದಿರುವಂತಹ ಸಾಧ್ಯತೆ ಇದೆ. ಇದು ರಾಜಕೀಯ ಲೆಕ್ಕಾಚಾರ, ತುಂಬಾ ಆಳಕ್ಕೆ ಎಳಿಬೇಕು ಬಿಡಿ. ಆದ್ರೆ ಕಲೆ ಹಾಗೂ ರಾಜಕೀಯ ಎದುರು ಬದಲಾಗಿ ನಿಂತಾಗ ಇಂತಹ ಸಮಸ್ಯೆಗಳು ಆಗಾಗ ಖಂಡಿತವಾಗ್ಲೂ ಕಂಡು ಬರುತ್ತೆ. ಯಾಕೋ ಗೊತ್ತಿಲ್ಲ, ಈ ರೀತಿಯ ಸಮಸ್ಯೆಗಳು ತಮಿಳು ಚಿತ್ರರಂಗದಲ್ಲಿ ಹೆಚ್ಚು ಅಂತಾನೆ ಹೇಳ್ಬೋದು. ಎಲ್ಲರೂ ಸೌತ್ ನಲ್ಲಿ ಮೊದಲ 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಸಿನಿಮಾ ತಮಿಳಿಂದ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಆ ಸಾಧನೆಯನ್ನ ತೆಲುಗು ಹಾಗೂ ಕನ್ನಡ ಸಿನಿಮಾಗಳು ಮಾಡಾಗಿದೆ. ಹಾಗೂ ಈ ವರ್ಷ ಮಲಯಾಳಂ ಚಿತ್ರರಂಗ ಮಾಡಿದ್ರು ಮಾಡ್ಬೋದು. ಆದ್ರೆ ತಮಿಳ್ನಲ್ಲಿ ಇನ್ನೊಂದೆರಡು ವರ್ಷ ಹೋದ್ರೂ ಆಗುತ್ತೋ ಇಲ್ವೋ ಎನ್ನುವಂತಹ ಅನುಮಾನಗಳು ಕಂಡು ಬರ್ತಾ ಇದೆ. ಅನಿರೀಕ್ಷತೆ ಅನ್ನೋದು ತಮಿಳು ಚಿತ್ರರಂಗದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹೀಗಾಗಿ ಎಲ್ಲಾ ಸಮಸ್ಯೆಗಳನ್ನ ತಮಿಳು ಚಿತ್ರರಂಗ ಪರಿಹರಿಸಿಕೊಂಡ್ರೆ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ 1000 ಕೋಟಿ ಇರ್ಲಿ, ಇಂಡಸ್ಟ್ರಿ ರೆಪ್ಯುಟೇಷನ್ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಆಗುತ್ತೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಹೋಗೋ ಮುಂಚೆ ಒಂದು ಮಾತಲ್ಲಿ ನಿಜ ಹೇಳಬೇಕು ಅಂತಂದ್ರೆ, ವಿಜಯ್ ಅವರ ಸಿನಿಮಾ ರಿಟೈರ್ಮೆಂಟ್ ದೊಡ್ಡ ಮಟ್ಟದ ನಷ್ಟವನ್ನ ತಮಿಳು ಚಿತ್ರರಂಗಕ್ಕೆ ಕೊಡ್ತಾ ಇದೆ. ತಮಿಳು ಚಿತ್ರರಂಗದ ಆಡಿಯನ್ಸ್ ಕೂಡ ಅವರಿಂದಾಗಿ ಸಿನಿಮಾದಿಂದ ವಿಮುಖರಾಗಿ ಪೊಲಿಟಿಕಲ್ ಐಡಿಯಾಲಜಿ ಕಡೆಗೆ ಹೆಚ್ಚಿನ ಗಮನ ವಹಿಸಬಹುದು. ಅಂದ್ರೆ ವಿಜಯ್ ಅವರ ಎಕ್ಸಿಟ್ ಜೊತೆಗೆ ಸಾಕಷ್ಟು ಸಿನಿಮಾ ಆಡಿಯನ್ಸ್ ಎಕ್ಸಿಟ್ ನ ಕೂಡ ಪ್ರೆಡಿಕ್ಟ್ ಮಾಡಬಹುದಾಗಿದೆ. ಹೀಗಾಗಿ ಇದನ್ನ ಯಾವ ರೀತಿ ತಮಿಳು ಫಿಲಂ ಇಂಡಸ್ಟ್ರಿ ಟ್ಯಾಕಲ್ ಮಾಡುತ್ತೆ ಗೊತ್ತಿಲ್ಲ, ಬಟ್ ಇಟ್ ಇಸ್ ಎ ಸಿಗ್ನಿಫಿಕೆಂಟ್ ಲಾಸ್. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.